ಸಮಾಜ ಸೇವೆಯೇ ಜೀವನದ ಧರ್ಮವಾಗಿಸಿಕೊಂಡ ನಂದೀಶ್ ಯುವಕರಿಗೆ ಮಾದರಿ. ಮಾಜಿ ಶಾಸಕ ಕೆಎಸ್ ಮಂಜುನಾಥಗೌಡ. ಇಫೆ ನ್ಯೂಸ್ಗೆ ಸ್ವಾಗತ. ಮಾಲೂರು ಪಟ್ಟಣದ ಲಿಂಗಾಪುರ ರಸ್ತೆಯ ಸಮೀಪದ ವಾಲಿಬಾಲ್ ಕ್ರೀಡಾಂಗಣದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಆಟೋಮೊಬೈಲ್ಸ್ ನಂದೀಶ್ ಅವರ ಜನ್ಮದಿನವನ್ನು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಜಿ ಶಾಸಕ ಕೆಎಸ್ ಮಂಜುನಾಥಗೌಡ ಮಾತನಾಡಿ, ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ನಂದೀಶ್ ಅವರು ತಾಲೂಕಿನ ಯುವ ಜನತೆಗೆ ಪ್ರೇರಣೆಯಾಗಿದ್ದು, ಪ್ರತಿಯೊಬ್ಬರು ಅವರ ಸೇವಾ ಮನೋಭಾವವನ್ನು ಅಳವಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದರು. ಕಳೆದ 5-6 ವರ್ಷಗಳಿಂದ ನಂದೀಶ್ ಅವರು ತಮ್ಮ ಜನ್ಮದಿನವನ್ನು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಆಚರಿಸ್ತಾ ಇದ್ದು, ಆಟೋ ಚಾಲಕರಿಗೆ ದಿನಸಿ ಕಿಟ್ ಹಾಗೂ ಸಮವಸ್ತ್ರ ವಿತರಣೆ, ಪರಿಸರ ಸಂರಕ್ಷಣೆಗೆ ಗಿಡಗಳ ವಿತರಣೆ, ಉಚಿತ ಫ್ರೀಜರ್ ಬಾಕ್ಸ್ ಸೇವೆ ಸೇರಿದಂತೆ ಹಲವು ಜನಪರ ಕಾರ್ಯಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಿದ್ದಾರೆ. ಈ ವರ್ಷದ ಜನ್ಮದಿನದ ವಿಶೇಷವಾಗಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಉಚಿತ ಅಂತಿಮ ಯಾತ್ರಾ ರಥ ಸೇವೆಯನ್ನು ತಾಲೂಕಿನ ಜನತೆಗೆ ಸಮರ್ಪಿಸಲಾಯಿತು. ಆರ್ಥಿಕವಾಗಿ ದುರ್ಬಲ ಕುಟುಂಬಗಳಿಗೆ ಸಂಕಷ್ಟದ ಸಮಯದಲ್ಲಿ ಈ ಸೇವೆ ಬಹಳ ನೆರವಾಗಲಿದೆ ಅಂತ ಮಾಜಿ ಶಾಸಕ ಕೆಎಸ್ ಮಂಜುನಾಥಗೌಡ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ನಂದೀಶ್ ಅವರಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡುವ ಶಕ್ತಿ, ಆರೋಗ್ಯ ಮತ್ತು ಆಯುಷ್ಯವನ್ನು ದೇವರು ನೀಡಲಿ ಅಂತ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಟೋಮೊಬೈಲ್ಸ್ ನಂದೀಶ್, ಜನಸಾಮಾನ್ಯರ ಸೇವೆಯೇ ತಮ್ಮ ಮುಖ್ಯ ಉದ್ದೇಶವಾಗಿದ್ದು, ಮಾಜಿ ಶಾಸಕ ಕೆಎಸ್ ಮಂಜುನಾಥಗೌಡ ಅವರು ಹಾಗೂ ವರ್ತೂರು ಪ್ರಕಾಶ್ ಅವರ ಪ್ರೋತ್ಸಾಹದಿಂದ ಆರಂಭಿಸಿದ ಉಚಿತ ಫ್ರೀಜರ್ ಬಾಕ್ಸ್ ಸೇವೆಯಿಂದ ಇದುವರೆಗೂ 1400ಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆದಿವೆ ಅಂತ ತಿಳಿಸಿದರು. ಸಾರ್ವಜನಿಕರ ಬಹುಕಾಲದ ಬೇಡಿಕೆ ಎಂದು ಉಚಿತ ಅಂತಿಮ ಯಾತ್ರಾ ರಥ ಸೇವೆಯನ್ನು ಆರಂಭಿಸಲಾಗಿದ್ದು, ಅಗತ್ಯವಿರುವ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅವರು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂಶಕ್ತಿ ಚಲಪತಿ, ತಾಲೂಕು ಬಿಜೆಪಿ ಅಧ್ಯಕ್ಷ ಟಿಬಿ ಕೃಷ್ಣಪ್ಪ, ಗಂಗಾರವಿ, ದೇವರಾಜ್, ವೇಮನ, ಮಹೇಂದ್ರ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇದು ಮಾಲೂರಿನಿಂದ ಇಫೈ ನ್ಯೂಸ್ ವರದಿ. ಇಂತಹ ನಿಖರ, ವಿಶ್ವಾಸಾರ್ಹ ಮತ್ತು ತಾಜಾ ಸುದ್ದಿಗಳಿಗಾಗಿ ನಮ್ಮ ಇಫೈ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ನಂದೀಶ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಹೇಳ್ತಾ, ಸದಾ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ವೃದ್ಧಬ್ಬನ ವಿಶೇಷವಾಗಿ ಅರ್ಥಪೂರ್ಣವಾಗಿ ಯಾವಾಗಲೂ ಆಚರಿಸ್ತಾ ಬಂದಿದ್ದಾರೆ. ಇಷ್ಟು ದಿನ ಶವಪೆಟ್ಟಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡಿದ್ದು, ಅಂದರೆ ಫ್ರೀಜ್ ಆಗಿ ಬಡವರು ಅದನ್ನು ತಗೊಳ್ಳಿಕ್ಕೆ ಕಾಸು ಜಾಸ್ತಿ ಆಗ್ತದೆ. ತುಂಬ ಜನ ಬಡವರು ಅದರ ಅನುಕೂಲನ ಪಡೆದಿದ್ದಾರೆ. 1 ದಿನ 2 ದಿನ ಮನೆಗಳ ಮುಂದೆ ಇಡೋಕ್ಕಾಗ್ತಾ ಇಲ್ಲ ಶವಪೆಟ್ಟಿಗೆನ. ಇಷ್ಟು ದಿನ ಸುಮಾರು 5-6 ವರ್ಷದಿಂದ ಅಲ್ವಾ? 5-6 ವರ್ಷ ಆಯಿತು. 5 ವರ್ಷ, ಇವತ್ತಿಗೆ 5 ವರ್ಷ ಆಗಿದೆ. ಮಂಜಾಗ ಮತ್ತು ವರ್ತೂರು ಪ್ರಕಾಶ್ ಕೊಟ್ಟು 5 ವರ್ಷ, ಸುಮಾರು 1400ರಿಂದ 1500 ಜನ. ಈಗ ಒಂದು ಟಾಟಾ ಎಸ್ ಗಾಡಿನೇ ಕೂಡ ಮೆರವಣಿಗೆ ಮಾಡಲಿಕ್ಕೆ ಬಡವರಿಗೆ ಇವೆಲ್ಲ ಮಾಡೋಕ್ಕಾಗಲ್ಲ. ಸಾಕಷ್ಟು ಒಂದೊಂದು 10,000, 15,000, 20,000 ಆಗ್ತದೆ. ಹೀಗಾಗಿ ಫ್ರೀಯಾಗಿ ಇದನ್ನು ಮಾಲೂರಿಗೆ ಅರ್ಪಿಸ್ತಾ ಇದ್ದಾರೆ. ಒಂದು ಕಡೆ ಸಮಾಜದ ಸ್ವತ್ತನ್ನು ಕೊಳ್ಳೆ ಹೊಡೆಯೋರು ಒಂದು ಕಡೆ, ಸಮಾಜಕ್ಕೆ ಈ ರೀತಿ ಒಳ್ಳೇದು ಮಾಡೋರು ಒಂದು ಕಡೆ. ಇವರೇನು ಕೋಟ್ಯಾಧೀಶ್ವರಲ್ಲ, 1000 ಕೋಟಿ ಒಡೆಯರಲ್ಲ ಇವರು. ಅವರ ಸಂಪನ್ಮೂಲ ಅಂದರೆ ಅವ್ರು ಎಷ್ಟು ದುಡಿತಾರೋ ಅದರಲ್ಲಿ ಒಂದು ಇಷ್ಟು ಸಮಾಜಕ್ಕೂ ಸೇರಬೇಕು, ಕಟ್ಟಕಡೆಯ ಜನಕ್ಕೇನೋ ಅನುಕೂಲ ಮಾಡಬೇಕು ಅಂತ ಅವರು ಇವತ್ತಲ್ಲ ಸುಮಾರು 10 ವರ್ಷದಿಂದ ಈ ಥರ ಮಾಡ್ಕೊಂಡು ಬಂದಿದ್ದಾರೆ. ಪೌರ ಕಾರ್ಮಿಕರಿಗೆ ಸಮವಸ್ತ್ರ ಕೊಡೋದು ಪ್ರತಿ ವರ್ಷವೂ ಮಾಡ್ತಾರೆ. ಹೀಗಾಗಿ ಇದೊಂದು ನಮಗೆ ನಂದೀಶ್ ಅವರ ಜೊತೆಯಲ್ಲಿರಲಿಕ್ಕೆ ನಮಗೆ ಒಂದು ಖುಷಿ ಆಗ್ತದೆ. ನಂದೀಶ್ ಅವರು ನಮ್ಮ ಸ್ನೇಹಿತ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಕೂಡ ಹೆಮ್ಮೆ. BJPಯ ನಗರ ಘಟ್ಟದ ಅಧ್ಯಕ್ಷರು ಕೂಡ ಅವರು. ಇನ್ನೂ ಅವರು ಬರೋ ದಿನಗಳಲ್ಲಿ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ದೇವರಲ್ಲಿ ಕೇಳ್ತಾರೆ. ಈ ದಿವಸ ನಮ್ಮ ಮಾಲೂರು ತಾಲೂಕು ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾದಂಥ ನಂದೀಶ್ ಅವರ ಹುಟ್ಟುಹಬ್ಬದ ನಿಮಿತ್ತ ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛೆಪಡ್ತೇನೆ. ಆದರೆ ಈ ದಿವಸ ಅವರು ಸುಮಾರು ಸಮಾಜಮುಖಿ ಕೆಲಸಗಳಲ್ಲಿ ಅವರು ತೊಡಗಿದ್ದು, ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಶವಪೆಟ್ಟಿಗೆ ಇರ್ಬೋದು, ಇವತ್ತು ಶವಪೆಟ್ಟಿಗೆಯನ್ನು ಸಾಗಿಸೋದಕ್ಕೆ ಒಂದು ಟಾಟಾ AC ಕೂಡ ಇವತ್ತು ಅವರು ನೀಡಿದ್ದಾರೆ. ಮಾಲೂರು ಜನತೆಗೆ ಅದು ಬಡಬಗ್ಗರಿಗೆ ಮತ್ತು ದೀನದಲಿತರಿಗೆ ಅದು ಅನುಕೂಲ ಆಗ್ತದೆ. ಆ
ಥರ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನಗರ ಘಟಕದ ಅಧ್ಯಕ್ಷನ ನಮ್ಮ ಜೊತೆ ಇರ್ತಕ್ಕಂಥದ್ದು ನಮಗೂ ಕೂಡ ಬಹಳ ಸಂತೋಷ. ಹಾಗಾಗಿ ಅವರ ಕುಟುಂಬಕ್ಕೆ, ಅವರಿಗೆ, ಕುಟುಂಬದ ಸದಸ್ಯರಿಗೆ ಎಲ್ರಿಗೂ ಕೂಡ ಆ ದಯಾಮಯ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೀನಿ.